ಹೆಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಜಾಮೂನು ಒಡಿದಿರ ಯಾವ ರೀತಿ ಜ್ಯೂಸಿಯಾಗಿ ಅಂಗಡಿಯಲ್ಲಿ ಸಿಗೋ ಥರ ಮಾಡ್ಕೋಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೇ ಮನೆಗೆ ಬಂದ್ರೂ ನೀವು ಜಾಮೂನ್ ಮಾಡಿದ್ರೆ ಒಡೆದಿರಲ್ಲ, ನೀಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡ್ತೀರಾ ಹೇಳ್ಕೊಡಿ ಒಂದ್ಸಲ ಅಂತ ತುಂಬಾ ಕೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಾಡಿದ್ರೆ ಜಾಮೂನು ಪಾಕದಲ್ಲಿ ಒಡೆದಿರ ನೀಟಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಜಾಮೂನ್ ಪರ್ಫೆಕ್ಟಾಗಿ ನೀಟಾಗಿ ಬರಬೇಕು ಅಂದರೆ ಒಡೆದಿರ ನಾವು ಜಾಮೂನ್ ಹಿಟ್ಟನ್ನು ಕಳಿಸುವಾಗಲೇ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿಕೊಂಡರೆ ನಮಗೆ ಜಾಮೂನ್ ಎಲ್ಲಿ ಒಡೆದಿರ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿಕೊಂಡು ನಾನು ಯಾವ ರೀತಿ ಜಾಮೂನನ್ನು ಪ್ರಿಪೇರ್ ಮಾಡ್ತೀನಿ ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿಬಿಡೋಣ. ಇಲ್ಲಿ ನಾನು 175 ಗ್ರಾಮ್ ಜಾಮೂನ್ ಪೌಡರನ್ನು ತಗೊಂಡಿದ್ದೇನೆ. ಈ 175 ಗ್ರಾಮ್ ಜಾಮೂನ್ ಪೌಡರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು. ಅದೇ ರೀತಿ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿಕೊಂಡು ಮೈದಾ ಹಿಟ್ಟು, ಉಪ್ಪು, ಅದೇ ರೀತಿ ಜಾಮೂನ್ ಪೌಡರ್ ನೀಟಾಗಿ ಮಿಕ್ಸ್ ಆಗುವವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಕಾಯಿಸಿ ತಣ್ಣಗಾಗಿರುವಂತಹ ಹಾಲನ್ನು ಸೇರಿಸಿಕೊಂಡು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಬೇಕಾದಂತಹ ಸಂದರ್ಭದಲ್ಲಿ ಹಾಲನ್ನು ಸೇರಿಸಿಕೊಂಡು ಈ ರೀತಿ ಸಾಫ್ಟ್ ಮುದ್ದೆಯಾಗಿ ಪ್ರಿಪೇರ್ ಮಾಡಿಕೋಬೇಕು. ಈ ಸಾಫ್ಟ್ ಮುದ್ದೆಯಿಂದ ಈಗ ಸ್ವಲ್ಪವಾಗಿ ತೆಗೆದುಕೊಂಡು ನೀಟಾಗಿ ರೌಂಡ್ ಶೇಪಲ್ಲಿ ಗ್ಯಾಪ್ಸ್ ಇಲ್ದಿರ ನಾವು ಉಂಡೆಗಳನ್ನು ಮಾಡಿಕೋಬೇಕು. 2 ಕೈಯಲ್ಲಿ ಪ್ರೆಸ್ ಮಾಡುತ್ತಾ ಉಂಡೆಗಳನ್ನು ಮಾಡಿದರೆ ಎಲ್ಲೂ ನಮಗೂ ಒಡಕುಗಳು ಬರ್ತೀರ ನೀಟಾಗಿ ಈ ರೀತಿ ಬರುತ್ತದೆ. ಈ ಉಂಡೆಗಳನ್ನು ಈಗ ಡೀಪ್ ಫ್ರೈ ಮಾಡಿಕೊಳ್ಳೋಣ ಬನ್ನಿ. ನಮಗೆ ಜಾಮೂನ್ ಕಲರ್ಫುಲ್ ಅದೇ ರೀತಿ ಒಳ್ಳೆ ಟೇಸ್ಟ್ ಬರಬೇಕು ಅಂದರೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಜಾಮೂನುಗಳನ್ನು ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಫುಲ್ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿಕೋಬೇಕು. ಎಲ್ಲ ಜಾಮೂನುಗಳನ್ನು ಇದೇ ರೀತಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದುಕೊಳ್ಳಿ. ಜಾಮೂನ್ ಉಂಡೆಗಳನ್ನು ಬಿಸಿ ಇರುವಾಗ ಪಾಕಕ್ಕೆ ಹಾಕಬಾರದು. ಸೊ ನಾವು ಸಿರಪ್ ಪ್ರಿಪೇರ್ ಮಾಡಿಕೊಳ್ಳೋಣ ಬನ್ನಿ. ವಾಟರ್ ಮತ್ತು ಸಕ್ಕರೆಯನ್ನು 1:1 ರೇಷಿಯೋದಲ್ಲಿ ತೆಗೆದುಕೋಬೇಕು. ಇಲ್ಲಿ ನಾನು 2 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ 1:1 ರೇಷಿಯೋದಲ್ಲಿ ಆ್ಯಡ್ ಮಾಡುವುದರಿಂದ ನಮಗೆ ಸಿರಪ್ ಪರ್ಫೆಕ್ಟ್ ಆಗಿರುತ್ತೆ. ಈ ರೀತಿ ನಮಗೆ ಸಕ್ಕರೆ ಎಲ್ಲ ಕರಗಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಇಲಾಚಿ ಪೌಡರನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಆದ ಸಿರಪ್ ನಮಗೆ ಉಗುರು ಬೆಚ್ಚಗೆ ಆಗುವವರೆಗೂ ಪಕ್ಕಕ್ಕಿಡಿ ಫ್ರೆಂಡ್ಸ್. ಈ ರೀತಿ ಶುಗರ್ ಸಿರಪ್ ನಮಗೆ ತಣ್ಣಗಾದ ಮೇಲೆ ಜಾಮೂನ್ ಉಂಡೆಗಳನ್ನು ಇದರಲ್ಲಿ ಹಾಕಿಕೋಬೇಕು. ಜಾಮೂನ್ ಉಂಡೆಗಳು ಮತ್ತು ಸ್ವೀಟ್ ಸಿರಪ್ ಎರಡೂ ಉಗುರು ಬೆಚ್ಚಗೆ ಇರುವಾಗ ಆ್ಯಡ್ ಮಾಡಿಕೊಂಡರೆ ಮಾತ್ರ ನಮಗೆ ಜಾಮೂನ್ ಉಂಡೆಗಳು ಒಡೆಯದಿರ ಜ್ಯೂಸಿಯಾಗಿ ಪ್ರಿಪೇರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಆಫ್ಟರ್ 1 ಅವರ್ ನಮಗೆ ಎಷ್ಟು ಜ್ಯೂಸಿಯಾದ ಜಾಮೂನ್ ಪ್ರಿಪೇರ್ ಆಯಿತು. ಈ ರೀತಿ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಈ ಸಲ ನಿಮ್ಮ ಮನೆಯಲ್ಲಿ ಜಾಮೂನ್ ಪ್ರಿಪೇರ್ ಮಾಡುವಾಗ ನಾನು ಈ ವಿಡಿಯೋದಲ್ಲಿ ತೋರಿಸಿದಂತಹ ಟಿಪ್ಸನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಜಾಮೂನ್ ಪರ್ಫೆಕ್ಟಾಗಿ ಪ್ರಿಪೇರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡುವುದು ಮಾತ್ರ ಮರೆಯಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.